ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೋ ಏನೋ ಕಣವ, ಇವತ್ತು ಸಮ ಹೊತ್ತೆ ಹಸಿವಾಗ್ಬಿಡ್ತು. ಮಾವಯ್ಯ, ಕೆಲವ್ರಿಗೆ ಟೆನ್ಷನಲ್ಲಿದ್ದಾಗ ತುಂಬ ಹಸಿವಾಗುತ್ತೆ, ಇನ್ನು ಕೆಲವ್ರಿಗೆ ತುಂಬ ಖುಷಿಯಲ್ಲಿದ್ದಾಗ ಹಸಿವಾಗುತ್ತೆ. ನಿಮಗೆ ಖುಷಿಯಿಂದ ಆಗಿರೋ ಹಸಿವಿದು. ಚೆನ್ನಾಗಿ ಊಟ ಮಾಡಿ. ಇದೇನು ಮಾವಯ್ಯ ಹಿಂಗೆ ನೋಡ್ತಿದ್ದೀರಾ? ಯಾರವ್ವ ನೀನು? ಯಾರ ತಾಯಿ ನೀನು? ಮಾವಯ್ಯ, ಅತ್ತೆ ಬಂದ ತಕ್ಷಣ ಸೊಸನೆ ಮರ್ತ್ಬಿಟ್ರಲ್ಲ. ಎಲ್ಲಾನ ಉಂಟೇನವ, ಈ ಉಸಿರು ಭೂಮಿಗೆ ಹೋಗೋ ಗಂಟ ನಿನ್ನ ಋಣನ ಮರೆಯಕ್ಕಿಲ್ಲ. ನೀನು ಈ ಮನೆ ಕಾಲಿಟ್ಟ ಮೇಲೆ ಈ ಇಡೀ ಮನೆಯನ್ನ ಬದಲಾಯಿಸ್ಬಿಟ್ಟೆ. ಹುಲಿ ಅಂತಿದ್ದ ನನ್ನ ಮಗನ್ನ ಮಗಿನಂಗೆ ಮಾಡ್ದೆ. ಮೇಷ್ಟ್ರ ಥರ ತಂಗೀರ್ ನೋಡ್ತಿದ್ದ ಶಿವ ಇವತ್ತು ಹೆತ್ತ ತಂದೆಗಿಂತ ಸಂದಾಗಿ ನೋಡ್ತಾವನೆ. ನಮ್ಗೆ ಏನೇನ್ ಬೇಕು ಅಂತ ಅದನ್ನೆಲ್ಲ ಕೊಡ್ತಾ ಇದ್ದೀಯ. ಯಾರ ತಾಯಿ ನೀನು? ಈ ಮನೆ ಮಗಳ, ಈ ಮನೆ ಸೊಸೆನ? ಇಲ್ಲ ನಮ್ಗೆ ಏನ್ ಬೇಕೋ ಅದನ್ನು ಕೊಡ್ತಾ ಇರೋ ದ್ಯಾವತೆನ? ಹೇಳವ್ವ, ನನಗೆ ಒಂದು ತಿಳಿಯಕ್ಕಿಲ್ಲ. ನಿನಗೆ ಕೈ ಎತ್ತಿ ಮೂಗೇನಂತ ಅನಿಸುತ್ತೆ. ಮಾವಯ್ಯ, ಹಾಗೆಲ್ಲ ಮಾಡಬಾರ್ದು ನೀವು. ಇದರಲ್ಲಿ ನಂದು ಯಾವ ಪಾತ್ರನೂ ಇಲ್ಲ ಮಾವಯ್ಯ. ಎಲ್ಲ ಅಮ್ಮ ಕಳವನ್ ಮಹಿಮೆ ಅಷ್ಟೆ. ಜಾತ್ರೆಯಲ್ಲಿ ಮಾತು ಕೊಟ್ಟಿದ್ಲಲ್ಲ, ಅದನ್ನು ಅಮ್ಮನೇ ಉಳಿಸ್ಕೊಂಡಿದ್ದಾಳೆ. ಇಷ್ಟೇ ಅಲ್ಲ ಮಾವಯ್ಯ, ಇನ್ನು ಮುಂದೆ ಎಲ್ಲನೂ ಒಳ್ಳೇದೇ ಆಗುತ್ತೆ. ಅಂಕಣ್ಣಗೆ ನಮ್ಮ ರತ್ನ ಮದುವೆನೂ ಸಂದಾಗ ಹೋಗ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ನಮಗೆ. ಎಲ್ಲ ಚೆನ್ನಾಗೇ ಆಗುತ್ತೆ ಮಾವಯ್ಯ. ಮಾವ, ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನವ್ವ ಅದು? ಮೊನ್ನೆ ನಾವು ಮಾತಾಡ್ದಂಗೆ ನಾವು ಮುಂಚೆ ಬೋಸ್ ಅಂದಾಗಿದ್ವಂತೆ. ನಮ್ಮ ಅವ್ವನ ದುರ್ಬುದ್ಧಿಯಿಂದ ಅವಳ ಜೊತೆಗೆ ಎಲ್ಲ ಹೊಂಟೋಯ್ತು. ಅದರ ಅರ್ಥ ಮುಂಚೆ ಈಗಿರೋದಕ್ಕಿಂತ ಇನ್ನೂ ಹೆಚ್ಚಾಗಿದ್ರಿ ಅಂತ ಅಲ್ವಾ? ಹೌದು ಕಣವ. ಹಾಗಾದ್ರೆ 150 ಎಕರೆ ಜಮೀನ ಕುಡ್ದಿದ್ ಮತ್ತಲ್ಲಿ ಸೈನ್ ಹಾಕಿದ್ರಿ ಅಂತ ಹೇಳಿದ್ರಿ. ಅದೇ ಕಾರಣದಿಂದ ಈ ಮನೆ ಇವತ್ತು ಬಡತನದಲ್ಲಿದ್ಯಾ? 150 ಎಕರೆ ಭಾರವ್ವ, ಈ ತಟ್ಟಿನಲ್ಲಿ ಎಷ್ಟೊಂದು ಅಗಳೈತೆ. ಈ ತಟ್ಟಿನಲ್ಲಿರುವ ಅಗಳನ್ನೇ ನಮ್ಮ ಆಸ್ತಿ ಅಂದ್ಕೊಂಡ್ಬಿಟ್ರೆ ಆ 150 ಎಕರೆ ಒಂದು ತುತ್ತು ಕಣವ, ಒಂದು ತುತ್ತು. ಆ 150 ಎಕರೆ ಜಮೀನು ಇನ್ನು ಶಿವ ಹೆಸರಿನಲ್ಲೇ ಇದೆ ಕಣ. ಸೈನ್ ಹಾಕು ಅಂತ ಕೊಟ್ಟ ತಕ್ಷಣ ಓದ್ದೆ ಸೈನ್ ಹಾಕ್ಬಿಡ್ತಾರ? ದೇವ್ರೆ ಬಂದ್ ಪೇಪರ್ ಕೊಟ್ರು ಅದ್ರಲ್ಲಿ ಏನಿದೆ ಅಂತ ಓದ್ಬಿಟ್ಟು ಸೈನ್ ಹಾಕಿ. ಹಾಗಿದ್ರೆ ಈ ಮನೆ ಮೊದಲು ಹೇಗಿತ್ತಿರ್ಬೋದು? ಇವಾಗ ಈ ಪರಿಸ್ಥಿತಿ ಬರೋದಕ್ಕೆ ಏನ್ ಕಾರಣ ಆಗಿರ್ಬೋದು? ಏನ್ ಶಾಂತಮ್ಮ, ದೇವಸ್ಥಾನಕ್ಕೆ ಹೋಗಿದ್ಯಾ? ಹ್ಞೂ ಕಣವ, ಈಗಷ್ಟೇ ಬಂದೆ. ಏನಿವತ್ತು ವಿಶೇಷ? ಇವತ್ತು ಯಾಕೋ ಜಾಸ್ತಿನ ಗೆಲ್ವಾಗ ಕಾಣ್ತಾ ಇದೆಯಾ? ಅಯ್ಯೋ, ವಿಶೇಷ ಇನ್ನೇನವ ಇರ್ತೈತೆ? ಆ ತಾಯಿ ಕೊಡೋ ಪರೀಕ್ಷೆಯಲ್ಲಿ ಇಲ್ಲ ಸೋಲ್ಬೇಕು, ಗೆಲ್ಲಬೇಕು. ಗೆದ್ದರೆ ಮುಂದೊಯ್ತೀವಿ, ಸೋತ್ರೆ ಪಾಠ ಕಲ್ತೀವಿ ಅಂತ ಸುಮ್ಮನಾಗ್ತೀವಿ. ಆದರೂ ಖುಷಿಯಾಗೇ ಇರಬೇಕು. ಅದು ಸರಿ, ನೀನ್ಯಾಕೆ ಸಪ್ಪಗಿದೆಯಾ? ಸಪ್ಪಗಿರಂಗೆ ಮಾಡಿದನಲ್ಲ ನನ್ನ ಗಂಡ. ನನ್ನ ಜೀವನ ಅದು ಯಾವಾಗ ಸರಿ ಹೋಗುತ್ತೋ, ನಾನು ಅವನು ಅದು ಯಾವಾಗ ಒಂದಾಗ್ತೀವೋ, ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವಾಗ ಪ್ರೀತಿ ಮೂಡುತ್ತೋ ಅಂತ ಕಾಯ್ತಾ ಇದ್ದೀನಿ ಶಾಂತಮ್ಮ. ನೋಡವ ರಶ್ಮಿ, ಯಾಕೋ ನಿನ್ನ ಪ್ರಯತ್ನ ಸಾಲದು ಅನಿಸ್ತೈತೆ. ಆ ಬೆಂಕಿ ನಿನ್ನ ಗಂಡನ ತವ ಬರಬಾರ್ದು. ನಿನ್ನ ಗಂಡ ಹೊರಗಡೆ ಎಲ್ಲೂ ಕಣ್ಣು ಹಾಕಬಾರ್ದು. ನಿನ್ನ ಗಂಡನ ಪ್ರೀತಿ ಅನ್ನೋ ಬಂಧನದಲ್ಲಿ ಕಟ್ಟಾಕು. ನಾವು ಎಷ್ಟೇ ಒಳ್ಳೆಯವರಾದರೂ ಕೆಲವು ಸತಿ ಕೆಟ್ಟವರಾಗಬೇಕಾಗತ್ತೆ. ಆ ಬೆಂಕಿಗೆ ಬೆಂಕಿ ಹಚ್ಚು. ಅಬ್ಬಬ್ಬಬ್ಬಬ್ಬ,
ಶಾಂತಮ್ಮ ಸೂಪರ್ ನೀನು. ಅದೇ ಅನ್ಕೊಂಡೆ, ಈ ಮೂಟೆ ತುಂಬಾ ಬದಲಾಗ್ಬಿಟ್ಟವಳಲ್ಲ, ಮುಂಚಿನ ಥರ ಇಲ್ವಲ್ಲ, ಯಾರು ಇವಳು ಕಿವಿ ತುಂಬ್ತಾವ್ರೆ ಅಂತ. ಅದು ನೀನು ಅಂತ ಗೊತ್ತಾಗಿ ಶಾಕ್ ಆಗೋಯ್ತು. ಏನ್ ಶಾಂತಮ್ಮ, ತಲೆ ಮೇಲೆ ಸೂರಿಲ್ಲ, ಕೈಯಲ್ಲಿ ಕಾಸಿಲ್ಲ, ತಿನ್ನ ಗತಿ ಇಲ್ಲದೆ ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ಯಾ. ಹಂಗಿದ್ಮೇಲೆ ಮರ್ಯಾದೆನೋ ಒಂದು ಮೂಲೆಯಲ್ಲಿ ಇರಬೇಕು. ಅದನ್ನ ಬಿಟ್ಬಿಟ್ಟು ನನ್ನ ವಿಸಿಕೆ ಬತ್ತಿಯಲ್ಲ, ನಿನ್ನ ನೋಡ್ತಿದ್ರೆ ಹೆಂಗೆಲ್ಲ ಬೈಬೇಕು ಅಂತ ಅನಿಸ್ತೈತೆ ಗೊತ್ತಾ. ಸೀನಾ, ಶಾಂತಮ್ಮನ ಬಗ್ಗೆ ಇನ್ನು ಒಂದು ಮಾತಾಡಂಗಿಲ್ಲ ನೀನು. ಹೌದು, ಗೊತ್ತಿದ್ದೆ ಕೇಳ್ತಾ ಇದ್ದೀನಿ. ಶಾಂತಮ್ಮ ಹೇಳಿದ್ರಲ್ಲಿ ತಪ್ಪೇನೋ ಇದೆ? ಏನ್ ನಿನ್ ದೊಡ್ಡ ಸಾಚನೇನೋ? ನಾನ್ ಸಾಚನ ಅಲ್ವಾ, ನಿನಗೆ ಯಾಕವೆಲ್ಲ ನೀವುಗಳ ಮಾಡ್ತಿರೋದೇನೀಗ? ಹೇಳಕ್ ಬಂದ್ಬಿಟ್ಲು. ಏನ್ ಶಾಂತಮ್ಮ, ಸುಮ್ಮನೆ ಇರೋದ್ ಬಿಟ್ಬಿಟ್ಟು ಇನ್ನೊಬ್ರು ಸಂಸಾರದಲ್ಲಿ ಉಳಿಂತಿದ್ಯಲ್ಲ, ಈ ವಿಷಯ ಏನಾದ್ರೂ ನಮ್ಮ ಅವ್ವಂಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ನೋಡಪ್ಪ, ನಿನ್ ದಬ್ಬಾಯಿ ಅಂತೀನಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಒಸಿ, ನಾ ಹೇಳೋದನ್ನ ಕೇಳಪ್ಪ. ಶಾಂತಮ್ಮ, ನೀನ್ ಸುಮ್ನಿರು. ನಿಮ್ಮಮ್ಮಂಗ್ ಗೊತ್ತಾದ್ರೆ ಏನೋ ಆಗತ್ತೆ, ಹೋಗೋ ಹೇಳ್ಕೊಳೋ. ಆದ್ರೆ ಇದೇ ವಿಷಯನ ನಾನ್ ಲಾಯರ್ ಅಣ್ಣಂಗ್ ಹೇಳಿದ್ರೆ ಏನಾಗತ್ತೆ ಗೊತ್ತಲ್ಲ? ಕಂಬಿ ಕಂಬಿ ಎಣಿಸ್ಬೇಕಾಗತ್ತೆ ನೀನು. ಇವಾಗ ಹೇಳ್ತೀನಿ ಕೇಳು. ಶಾಂತಮ್ಮ ನಮ್ ತಾಯಿಗಿಂತ ಹೆಚ್ಚು. ನನ್ ಒಳ್ಳೇದು ಕೆಟ್ಟದು ಎಲ್ಲ ಅವರೇ ನೋಡ್ಕೋತಾರೆ. ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಚಪಲ ಚನ್ನಿಗರಾಯ. ಏಯ್, ಯಾವನಿಗೆ ಚಪಲ ಚನ್ನಿಗರಾಯ ಅಂತಿದ್ಯಾ ನೀನ್? ಏಯ್, ರಶ್ಮಿ ನನ್ನನ್ನು ತಾಯಿಗಿಂತ ಹೆಚ್ಚು ಅಂದವಳೆ. ಅವಳು ಕೂಡ ನನಗೆ ಮಗಳಿಗಿಂತ ಹೆಚ್ಚು. ನನ್ನ ಮಗಳಿಗೆ ಏನಾದರೂ ಆದರೆ ನಾನು ಸುಮ್ಮನಿರಕ್ಕಿಲ್ಲ. ಹುಷಾರ್. ಆಹಾ, ಇಬ್ರು ಹೆಂಗಸರು ಸೇರ್ಕೊಂಡು ನನ್ನ ಮುಗ್ಸಕ್ಕೆ ಅಂತಾನೆ ನೋಡ್ತಿದ್ದೀರಾ? ಐತೆ, ನಮ್ಮವ್ವ ಕರ್ಕೊಬತ್ತೀನಿ. ಏನು ಸೋಮಂಗ್ ಮದ್ವೆ ಮಾಡ್ಬೇಕಾ? ಮಾಡ್ಸಿದ್ರೆ ಆಯ್ತು ಬಿಡಜ್ಜಿ. ನನ್ ಮಾತ್ ಸಮಾಧಾನವಾಗಿ ಕೇಳಿಸ್ಕೊಳ್ರೋ. ನನ್ ಬಾಯೆಲ್ಲ ಒಣಗ್ತಾ ಐತೆ. ಅಲ್ಲಿ ಸೋಮಂಗೆ ನುಚ್ಚಿಡಿತಾ? ಅಲ್ಲಿ ರಾಣಿ ಸೋಮಂಗೆ ಏನ್ ಮಾಡಿದ್ಲು? ಸೋಮಂಗೆ ನಮ್ಮ ಮನೆ ದೀಪ